ಇವತ್ತು ದಾಸರಳ್ಳಿ ಅವರ ಕುಟುಂಬ ಲಕ್ಷ್ಮಣ್ಣ ಅವರು ಭೂಮಿಕ್ ಅವ್ರ ಮನೆಗೆ ಭೇಟಿ ಮಾಡಿ ಅವರಿಗೆ ಸಾಂತ್ವನ ಹೇಳಿ ಬಂದಿದ್ದೀರಿ. ನಾನು, ಚಲವಾದಿಯವರು, ಸುರೇಶ್ ಅವರು, ನಮ್ಮ ಮುನ್ರಾಜು ಅವರು ಪದೇ ಪದೇ ರಾಜ್ಯದ ಮುಖ್ಯಮಂತ್ರಿಗಳು ಸುಳ್ಳನ್ನ 100 ಬಾರಿ ಹೇಳ್ಬಿಟ್ರೆ ಅದು ನಿಜ ಆಗೋಗ್ತೈತೆ ಅಂತೇಳಿ ಪದೇ ಪದೇ ಸುಳ್ಳನ್ನ ಹೇಳ್ತಾ ಇದ್ದಾರೆ. ನನಗೂ ಈ ಕಾರ್ಯಕ್ರಮಕ್ಕೂ ಸಂಬಂಧ ಇಲ್ಲ. KSEA ಸ್ಟೇಡಿಯಂದು ನನಗೆ ಗೊತ್ತೇ ಇಲ್ಲ. ವಿಧಾನಸೌಧದಲ್ಲಾಗಿರೋವಂಥದ್ದು ಅವ್ರು ಕರೆದಿದ್ದಾರೆ. ಅವ್ರು ಯಾರೋ ಕರೆದ್ರು, ನಾನು ಗೆಸ್ಟಾಗಿ ಹೋಗಿದ್ದೀನಿ ಅಂತ ಹೇಳಿದ್ದಾರೆ. ಸ್ಪಷ್ಟವಾಗಿ ಅಲ್ಲಿನ DCP, ನಾನು 5 ಬಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ, ಹೋಮ್ ಮಿನಿಸ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ನಾನು DCP ಅವರು ಸ್ಪಷ್ಟವಾಗಿ ಈ ಕಾರ್ಯಕ್ರಮ ನಡೆಸುವಂಥದ್ದಕ್ಕೆ ಸಿಬ್ಬಂದಿ ಕೊರತೆ ಇದೆ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. PWD ಅವರು ಕಾರ್ಯಕ್ರಮದಲ್ಲಿ 25 ಜನ ಮಾತ್ರ ಇರಬೇಕು ಅಂತೇಳಿ ಅವರು ಸರ್ಕಾರದ ಆದೇಶ ಹೊರಡಿಸಿದ್ದಾರೆ. ಈಗ ಮುಖ್ಯಮಂತ್ರಿ ಏನು ಹೇಳ್ತಾ ಇದ್ದಾರೆ, ಇದೇನು ನನಗೆ ಗೊತ್ತೇ ಇಲ್ಲ. ನೋಡಿ, ಒಂದ್ಸರಿ DPR ಅವರು ಪೊಲೀಸ್ ಅವ್ರನ್ನ ಕೇಳಿರೋದು, ಫೈಲ್ ಬರ್ತೈತೆ, ಅದು ಹಂಗೆ ಬರಲ್ಲ. ಫೈಲ್ ಮೂಮೆಂಟು ಯಾವುದೇ ಮಿನಿಸ್ಟ್ರಿ ಇದ್ರು, ಯಾವುದೇ ಮುಖ್ಯಮಂತ್ರಿ ಇದ್ರು ಕೂಡ ಬೈ ಫೈಲೇ ಹೋಗೋದು ಎಲ್ಲನೂ. ನಾನು ಮಂತ್ರಿಯಾಗಿ ಕೆಲಸ ಮಾಡಿರೋದ್ರಿಂದ ಹೇಳ್ತಾ ಇದ್ದೀನಿ, ಫೈಲೇ ಹೋಗೋದು. ಸುಮ್ಮನೆ ಹಂಗೆ ಕಾಟಾಚಾರಕ್ಕೆ ಯಾರೋ ಅರ್ಜಿ ಕೊಡ್ತಾರಲ್ಲ, ಅರ್ಜಿ ಹೋಗಲ್ಲ ಎಲ್ಲೂ. DCP ಕೊಟ್ಟಂತ ಫೈಲು DPRಗೆ ಹೋಯ್ತು. DPR ಅವರು ನೋಟ್ ಮಾಡ್ತಾರೆ ಅದರಲ್ಲಿ, DPR ಸೆಕ್ರೆಟರಿ. ಹಿಂಗೆ ಪೊಲೀಸ್ ಅಧಿಕಾರಿಗಳು ಈ ಥರ ನಡ್ಸೋಕ್ಕೆ ಕಷ್ಟ ಇದೆ, ನಮ್ಮ ಹತ್ರ ಮೆನ್ ಇಲ್ಲ, ಈ ಥರ ಪ್ರಾಬ್ಲಮ್ ಇದೆ ಅಂತ ಎಲ್ಲ ಹೇಳಿ ಅದು DPR ಸೆಕ್ರೆಟರಿ ನೋಟ್ ಆದಮೇಲೆ ಅದು ಚೀಫ್ ಸೆಕ್ರೆಟರಿಗೆ ಹೋಗ್ತೈತೆ. ಚೀಫ್ ಸೆಕ್ರೆಟರಿ ಏನು DPR ಸೆಕ್ರೆಟರಿ ನೋಟ್ ಮಾಡಿರ್ತಾರೆ ಅದರ ಮೇಲೆ ಶರ ಬರೆದು ಅದನ್ನು ಮುಖ್ಯಮಂತ್ರಿ ಕಳಿಸ್ತಾರೆ. ಯಾಕಂದರೆ ಈ ಇಲಾಖೆ ಬರೋದು ಮುಖ್ಯಮಂತ್ರಿ ಅಡಿಯಲ್ಲಿ. DPR ಇಲಾಖೆ ಮುಖ್ಯಮಂತ್ರಿ ಅಡಿಯಲ್ಲೇ ಬರೋದು. ಮುಖ್ಯಮಂತ್ರಿಗಳು ಅದಕ್ಕೆ ಅಪ್ರೂವಲ್ ಕೊಡ್ತಾರೆ. ಯಾರೋ ಕಾರ್ಯಕ್ರಮ ನಡೆಸೋಕ್ಕೆ ಅಪ್ರೂವಲ್ ಕೊಡ್ತಾರೆ. ಒಂದು ಇಲಾಖೆಯವರು ನಡ್ಸೋಕ್ಕಾಗಲ್ಲ ಅಂತ ಹೇಳಿದ ಮೇಲೂ ಮುಖ್ಯಮಂತ್ರಿಗಳು ಅನುಮತಿಯನ್ನು ಕೊಡ್ತಾರೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಹಂಗಾರೆ ಆ ಫೈಲನ್ನು ಬಿಡುಗಡೆ ಮಾಡಿ. ನೀವು ಕೊಟ್ಟಿಲ್ಲ ತಾನೇ ಅನುಮತಿ? ಪೊಲೀಸರು ಏನು ಹೇಳಿದ್ದಾರೆ, ಆ ಪೊಲೀಸವನು ಕೊಟ್ಟಿರೋದೇ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆ DCP ಕೊಟ್ಟಿರೋಂಥ ಸಲಹೆನ ನನಗೆ ಗೊತ್ತೇ ಇಲ್ಲ, ತಿಳಿಸೇ ಇಲ್ಲ DPR ಸೆಕ್ರೆಟರಿ ಅಂತ. ಹಾಗಾದ್ರೆ DPR ಸೆಕ್ರೆಟರಿನ ಸಸ್ಪೆಂಡ್ ಮಾಡಿ, ಕ್ರಮ ತೆಗೆದುಕೊಳ್ಳಿ DPR ಸೆಕ್ರೆಟರಿ ಮೇಲೆ. ಅದನ್ನು ಚೀಫ್ ಸೆಕ್ರೆಟರಿ ಕಳಿಸಿದ್ದಾರೆ, ಚೀಫ್ ಸೆಕ್ರೆಟರಿ ಮೇಲೆ ಕ್ರಮ ತೆಗೆದುಕೊಳ್ಳಿ. ಅಪ್ರೂವ್ ಮಾಡಿರೋದು ನೀವು, ಫೈಲಲ್ಲಿ ಇದೆಲ್ಲ ಕಾಪಿನೂ ಬಂದಿದೆ. ಅದು ಸರ್ಕಾರದ ರೋಟೀನ್. ನಾನೇನು ಹೇಳ್ಕೊಡೋದು ಹೊಸ ವಿದ್ಯೆ ಏನಲ್ಲ, ರೋಟೀನಾಗಿ ಬಂದಿದೆ ಇದು. ನೀವು ಸೈನ್ ಮಾಡಿದ್ದೀರಾ. ಈಗ ಕೇಳಿದ್ರೆ ಆ SP ಕೊಟ್ಟಿರೋ DCP ಕೊಟ್ಟಿರೋಂಥ ಪತ್ರನೇ ನಾನು ನೋಡಿಲ್ಲ ಅಂದರೆ ಮುಚ್ಚಿಟ್ಟವ್ರು ಯಾರ ಪತ್ರನ? DPR ಸೆಕ್ರೆಟರಿ ಮುಚ್ಚಿಟ್ಟಿರ್ಬೇಕು, ಇಲ್ಲ ಚೀಫ್ ಸೆಕ್ರೆಟರಿ ಮುಚ್ಚಿರ್ಬೇಕು. ಹಂಗಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀರಾ? ಮುಖ್ಯಮಂತ್ರಿಗಳು ಇಷ್ಟು ಬೇಜವಾಬ್ದಾರಿಯುತವಾಗಿ ನನಗೆ ಗೊತ್ತೇ ಇಲ್ಲ ಅನ್ನೋ ಮಾಹಿತಿಯನ್ನು ಹೇಳ್ತಾ ಇದ್ದಾರಲ್ಲ, ಇದರಿಂದ ಈ ಫೈಲು ಹೊರಗಡೆ ಬಂದರೆ, ಮುಖ್ಯಮಂತ್ರಿ ಸಹಿ ಹಾಕಿರೋ ಫೈಲ್ ಹೊರಗಡೆ ಬಂದರೆ ಈ ಸರ್ಕಾರದ ಬಣ್ಣ ಬಯಲಾಗೋಗ್ತೈತೆ. ರಿಯಲ್ ಕಲ್ಪ್ರಿಟ್ ಯಾರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತೈತೆ. ಆದ್ದರಿಂದ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಈ ಫೈಲನ್ನು
ದಯವಿಟ್ಟು ಸಾರ್ವಜನಿಕರಿಗೆ ಬಿಡುಗಡೆ ಮಾಡಿ. ಇದು ಸರ್ಕಾರದ ಫೈಲ್, ಇದು ಬಿಡುಗಡೆ ಮಾಡಿ. ನೀವು ಸೈನ್ ಮಾಡಿದರೆ ಆ ಫೈಲಲ್ಲಿ ಈ ಲೆಟರ್ ಇದ್ದೇ ಇರ್ತದೆ. ಇಲ್ಲಾಂದರೆ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಯಾರು ಈ ಲೆಟ್ರನ್ನ ಮುಚ್ಚಿಟ್ರು, ಯಾಕಂದರೆ DPRಗೆ ಇವ್ರು ಕಳಿಸ್ಕೊಟ್ಟಿದ್ದಾರೆ. DPR ಚೀಫ್ ಸೆಕ್ರೆಟರಿ ಕಳಿಸಿದ್ದಾರೆ, ಚೀಫ್ ಸೆಕ್ರೆಟರಿ CM ಆಫೀಸ್ ಬಂದಿದೆ. ಇಲ್ಲ ನಿಮ್ಮ ಆಫೀಸಲ್ಲೇ ಏನಾನ ಕರಾಮತ್ತಾಗಿದೆಯಾ? ಇದನ್ನು ನೀವು ರಾಜ್ಯದ ಜನತೆಗೆ ತಿಳಿಸ್ಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೀನಿ. ಇನ್ನೊಂದು ಹೇಳಿದ್ದಾರೆ, ನಾನು ಅಧಿಕಾರಿನ ಯಾಕೆ ಸಸ್ಪೆಂಡ್ ಮಾಡಿದೆ ಅಂದರೆ, ಒಬ್ಬ ಕಮಿಷನರು ಪೊಲೀಸ್ ಕಮಿಷನರು ನನಗೆ ಮಾಹಿತಿ ಕೊಡಬೇಕಾಯ್ತು. 3:15ಕ್ಕೆ ಸತ್ತಾಗೆ ಮಾಹಿತಿ ಕೊಡಬೇಕಾಯ್ತು, ಕೊಟ್ಟೇ ಇಲ್ಲ ಅವರು. ನಾನು ದೋಸೆ ತಿನ್ನಕ್ಕೆ ಹೋದಾಗೂ ಕೊಟ್ಟಿಲ್ಲ ಅವರು. ಅದಕ್ಕೋಸ್ಕರ ಸಸ್ಪೆಂಡ್ ಮಾಡಿದ್ದೀನಿ ಅಂತ. ಚೀಫ್ ಸೆಕ್ರೆಟರಿ ಏನು ಮಾಡ್ತಾ ಇದ್ರು? ನಿಮ್ಮ ಹಿಂದೆ ಮುಂದೆನೆ ಸುತ್ತಾ ಇದ್ರಲ್ಲ. ನಿಮ್ಮ ಮಾಧ್ಯಮ ಸಲಹೆಗಾರರು, ಯಾಕಂದ್ರೆ ಎಲ್ಲ ಚಾನಲಲ್ಲೂ 3:15ಕ್ಕೆ ಆದಾಗ 3:20ಕ್ಕೆ ಎಲ್ಲ ಚಾನಲಲ್ಲೂ ಬಂದಿದೆ. 4 ಗಂಟೆಗಂತೂ ಎಲ್ಲ ತೀರೋಗಿರೋದು ವಿತ್ ಡೀಟೇಲ್ ಬರ್ತಾ ಇತ್ತು. ಹಂಗಾರೆ ನಿಮ್ಮ ಮಾಧ್ಯಮದವರು ನೀವೇ ಸರ್ಕಾರದಿಂದ ದುಡ್ಡು ಕೊಟ್ಟು ಇಟ್ಕೊಂಡಿದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ? ಅವರು ಮಾಧ್ಯಮದಲ್ಲಿ ಹಿಂಗೆ ಬರ್ತಾ ಇದೆ ಅಂತ ವರದಿನ ಹೇಳ್ಬೋದಾಯ್ತಲ್ಲ, ಯಾಕೆ ಹೇಳಲಿಲ್ಲ ಅವರು? ಅಂದರೆ ಎಂಟೈರ್ ಫೇಲೂರು. ನಿಮ್ಮ ಎಂಟೈರ್ ಸಿಬ್ಬಂದಿ, ನಿಮ್ಮ PSಗಳು ಯಾರ್ಯಾರು ಇದ್ದಾರೋ ಎಲ್ಲರೂ ಫೇಲೂರ್ ಅಂತ ಆಯ್ತಲ್ಲ. ಇಲ್ಲಾಂದ್ರೆ ನೀವು ಮುಚ್ಚಿಡ್ತಾ ಇದ್ದೀರಾ, ಗೊತ್ತಿದ್ದು ನೀವು ಮುಚ್ಚಿಟ್ಟಿದ್ದೀರಾ. ಇವರೆಲ್ಲ ಹೇಳಿದ ಮೇಲೂ ನೀವು ಈ ಸುದ್ದಿಯನ್ನು ಮುಚ್ಚಿಟ್ಟು ಏನೂ ಗೊತ್ತಿಲ್ಲ ಅನ್ನೋ ಥರ ನಾಟಕವನ್ನು ಆಡಿ, ಕಾರ್ಯಕ್ರಮವನ್ನು ಮಾಡಿ, ಈ 11 ಜನ ಅಮಾಯಕ ವಿದ್ಯಾರ್ಥಿಗಳ ಬಲಿಗೆ ನೀವು ಕಾರಣಕರ್ತರಾಗಿದ್ದೀರ ಅಂತ ನೇರ ಆಪಾದನೆಯನ್ನು ನಾವು ಮಾಡ್ತಾ ಇದ್ದೀರಿ. ಇವತ್ತು ಸಾಂತ್ವನ ಹೇಳಕ್ಕೆ ತಂಡಗಳನ್ನು ಮಾಡ್ತಾ ಇದ್ದೀರಿ ನಾವು. ನಾನು ಇವತ್ತು ದಾಸರಳ್ಳಿಗೆ ಬಂದಿದ್ದೀನಿ. ಅದೇ ರೀತಿ ಬೇರೆ ಬೇರೆ ತಂಡ ಮಾಡಿ, ಕೋಲಾರ ಇರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ನಮ್ಮ BJPಯ ತಂಡ ಹೋಗಿ ಸಾಂತ್ವನ ಹೇಳ್ತೈತೆ. ನಾವು ಒಂದು ತಿಂಗಳ ಸಂಬಳವನ್ನು ನಾವು ಅವರ ಕುಟುಂಬಗಳಿಗೆ ನಾವು ಕಳಿಸ್ಕೊಡ್ತೀರಿ. ನಮ್ಮದು ಎಲ್ಲ MLAಗಳಿಗೂ ಫೋನ್ ಮಾಡಿ ಹೇಳಿದಿರಿ. ಬಂದಮೇಲೆ ಅದನ್ನು ಎಲ್ಲರಿಗೂ ಕಳಿಸ್ಕೊಡ್ತೀರಿ. ನಮ್ಮ ಕೈಲಾದಂಥ ಒಂದು ಕೆಲಸ ಏನಿದೆ, ನಾವು ನಮ್ಮದು ಅದನ್ನು ನಾವು ಮಾಡೇ ಮಾಡ್ತೀರಿ. ಇಲ್ಲಿ ಸರ್ಕಾರ ಇವತ್ತು ಡೆಲ್ಲಿ ಬುಲಾವ್ ಮೇಲೆ ಹೋಗಿದ್ದಾರೆ. ಡೆಲ್ಲಿಗೆ ಹೋಗಿದ್ದಾರೆ. CM DCM. ಯಾಕೆಂದರೆ ಡೆಲ್ಲಿವರೆಗೂ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಕ್ರಿಕೆಟ್ ಸ್ಟೇಡಿಯಂ ನಂದು, DCMದು, ವಿಧಾನಸೌಧ ನಂದು ಅಂತ ಗಲಾಟೆ ನಡೆದಿರೋದ್ರಿಂದ ಕೇಂದ್ರದ ಕಾಂಗ್ರೆಸ್ ನಾಯಕರಿಗೂ ಕನ್ಫ್ಯೂಸ್ ಆಗ್ಬಿಟ್ಟೈತೆ. ಯಾರು ಇಲ್ಲಿ ಕರ್ನಾಟಕ ಯಾರು CM ಅಂತೇಳಿ. ಅದಕ್ಕೆ ಕೇಂದ್ರ ಬುಲಾವ್ ಮಾಡಿದ್ದಾರೆ. ಈಗಾಗಲೇ ಚೀಮಾರಿನೂ ಹಾಕಿದ್ದಾರೆ. ನಾನು ರಾಜ್ಯದ ಜನತೆಗೆ ತಿಳಿಯಕ್ಕೆ ಬಳಸ್ತೀನಿ ನೋಡಿ. ಅಲ್ಲಿ ಹೋದ್ಮೇಲೆ ಇವರು ಕ್ಯಾಬಿನೆಟ್ ರೀಶಫಲ್ ಅಂತೇಳಿ ಇದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ. ಎಚ್ಚರಿಕೆ ಅಂತ ಇರಬೇಕು. ನಮ್ಮ ಮಾಧ್ಯಮದ ಸ್ನೇಹಿತರಿರ್ಬೋದು, ರಾಜ್ಯದ ಜನ ಇರ್ಬೋದು. ಈಗ ಹುಳ ಬಿಡ್ತಾರೆ, ನಾವೊಂದು 4-5 ಜನ ತೆಗಿತೀರಿ ಅಂತ. ನಾಳೆಯಿಂದ ಅದೇ ಸುದ್ದಿ ಹೋಗ್ತದೆ. ಇದು ಸೈಡ್ ಬಂದ್ಬಿಡ್ಬೇಕು. ಆ ಹುನ್ನಾರವನ್ನು ಮಾಡ್ತಾರೆ. ಯಾಕಂದರೆ ಇದರಿಂದ ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಗೆ ಭಾಳ ಕೆಟ್ಟ ಹೆಸರು ಬಂದ್ಬಿಟ್ಟಿದೆ. ಇಡೀ ರಾಜ್ಯದಲ್ಲಿ ಇವರು ಸರ್ಕಾರ ನಡೆಸೋಕ್ಕೆ ಯೋಗ್ಯತೆ ಇಲ್ಲ. 2 ಲಕ್ಷ ಜನನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ಇನ್ನು 7 ಕೋಟಿ ಜನ ಇವ್ರು ಕಂಟ್ರೋಲ್ ಮಾಡ್ತಾರ? ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೆಟ್ಟೋಗ್ಬಿಟ್ಟಿದೆ. ಸರ್ಕಾರದಲ್ಲಿ ಹಣ ಇಲ್ಲ, ಅಭಿವೃದ್ಧಿ ಕಾರ್ಯ ನಡೀತಾ ಇಲ್ಲ. ಇವೆಲ್ಲ ಮುಚ್ಚಾಕನ ಅಂತೇಳಿ RCBನ ತಂದರು ಅವರು. ಈಗ RCB ಅವ್ರಿಗೆ ಕಂಟಕ ಆಗೋಗ್ಬಿಟ್ಟಿದೆ. ಅದರಿಂದ ಈಗ ಅವರು ಇನ್ನೊಂದು ದಾರಿ ಹುಡುಕ್ತಾರೆ. ಕ್ಯಾಬಿನೆಟ್ ರೀಶಫಲ್ ಅಂತ ಹೇಳ್ಬಿಟ್ಟು ಇದನ್ನು ಮುಚ್ಚಾಕುವಂಥ ಪ್ರಯತ್ನವನ್ನು ಮಾಡ್ತಾರೆ.